ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೇಷರಾಶಿ, ಇಂದು ನೀವು ನಿಮ್ಮ ಸ್ನೇಹಿತರು, ನಿಮ್ಮ ಸಂಗಾತಿ ಹಾಗೂ ಪರಿವಾರದವರು ಎಷ್ಟು ಒಳ್ಳೆಯವರು ಎಂದು ತಿಳಿದುಕೊಳ್ಳುವಿರಿ ಹಾಗೂ ಅವರು ನಿಮ್ಮ ಸಹಾಯಕ್ಕೆ ಯಾವಾಗಲೂ ಸಿದ್ಧರಾಗಿರುತ್ತಾರೆ. ಇಂದು ಅವರು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಮಹತ್ವಪೂರ್ಣ ಪಾತ್ರವನ್ನು ನಿರ್ವಹಿಸುವರು. ನಿಮಗೆ ಯಾವಾಗ ಅವರ ಸಹಾಯದ ಅವಶ್ಯಕತೆ ಬೀಳುತ್ತದೋ ಆಗ ಅವರು ನಿಮ್ಮ ಜೊತೆಗೆ ಇರುವರು. ನೀವು ಅವರಿಗೆ ಧನ್ಯವಾದವನ್ನು ಹೇಳಲು ಮರೆಯಬೇಡಿ. ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ಅವರಿಗೆ ಹೇಳಿ. ಇಂದಿನ ದಿನ ರೊಮ್ಯಾನ್ಸ್ ತುಂಬಿದ ದಿನವಾಗಿದೆ. ಇದಕ್ಕೆ ಏನೂ ಕಾಣುವುದಿಲ್ಲ. ನೀವು ನಿಮ್ಮ ಸಂಗಾತಿಗೆ ಚೆನ್ನಾಗಿ ತಿನ್ನಿಸಿ ಕುಡಿಸುವುದನ್ನು ಮರೆಯಬೇಡಿ. ಇಂದು ನಿಮ್ಮ ಸಂಭಾಷಣಾ ಕಲೆ, ಆಕರ್ಷಕ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸವು ನಿಮ್ಮನ್ನು ವಿಜಯಿಯನ್ನಾಗಿಸುವುದು. ಆದಾಗ್ಯೂ ನಿಮ್ಮ ಗುರಿಯನ್ನು ಪೂರೈಸಿಕೊಳ್ಳಲು ನೀವು ಕಠಿಣ ಪರಿಶ್ರಮ ಪಡಬೇಕು. ಹೊಸ ಸ್ಥಿತಿಯ ಜೊತೆಗೆ ಬೇಗನೆ ಒಟ್ಟುಗೂಡಿಸುವ ಕ್ಷಮತೆ ನಿಮ್ಮನ್ನು ವಿಜಯಿಯನ್ನಾಗಿ ಮಾಡುವುದು. ಇದರಿಂದ ನಿಮ್ಮ ಅಧಿಕಾರಿಯೂ ಪ್ರಸನ್ನರಾಗಿರುವಂತೆ ಕಾಣುವರು. ನೀವು ವಿದೇಶಿ ಗ್ರಾಹಕರೊಡನೆ ಕೊಂಡುಕೊಳ್ಳುವುದು ಇದ್ದರೆ ಇಂದು ನಿಮಗೆ ಆರ್ಥಿಕ ಲಾಭವಾಗುವುದು. ಹೊಸ ಗ್ರಾಹಕರು ಸಿಗುವರು ಮತ್ತು ದೊಡ್ಡ ಆರ್ಡರ್ ಅನ್ನು ಕೊಡುವರು. ಆದ್ದರಿಂದ ಈ ಅವಕಾಶದ ಲಾಭ ಪಡೆಯಿರಿ. ನಿಮಗೆ ಅನಿಸುವುದು ನೀವು ಇದಕ್ಕೆ ತುಂಬಾ ಪರಿಶ್ರಮವನ್ನು ಪಟ್ಟಿದ್ದೀರಿ ಎಂದು. ಆರ್ಥಿಕ ರೂಪವಾಗಿ ದಿನ ಲಾಭಕಾರಿಯಾಗಿದೆ. ಹೆಚ್ಚು ಒತ್ತಡದಲ್ಲಿ ಇರುವಂತಹ ಜನರು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ನೀವು ತೂಕದ ತೊಂದರೆ ಅನುಭವಿಸುತ್ತಿದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳಿ, ಏಕೆಂದರೆ ಇದೇ ನಿಮಗೆ ಲಾಭದಾಯಕ. ಬರೀ ಶಾಕಾಹಾರಿ ಆಹಾರವನ್ನು ಸೇವಿಸಿ ಮತ್ತು ನಿಯಮಿತ ವ್ಯಾಯಾಮ ಮಾಡಿ. ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ನಿಯಮಿತ ಸ್ಥಾನವನ್ನು ಕೊಟ್ಟರೆ ನಿಮಗೆ ಲಾಭವಾಗುತ್ತದೆ. ವೃಷಭ ರಾಶಿ, ಈಗಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಟೆನ್ಷನ್, ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಅಥವಾ ಬುದ್ಧಿವಂತಿಕೆಯಿಂದ ಮುಗಿಸಲು ಪ್ರಯತ್ನಿಸಬೇಕು. ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ನೀವು ಯಾವ ಮಾತಿನ ಬಗ್ಗೆ ಗಮನ ಕೊಡಬೇಕೆಂದರೆ ನೀವು ಯಾವುದೇ ಸಮಸ್ಯೆಯನ್ನು ನಿಮ್ಮ ಪ್ರಯತ್ನದಿಂದ ಬಗೆಹರಿಸಬಲ್ಲಿರಿ. ನಿಮ್ಮ ಪ್ರಿಯ ಜನರಿಗೆ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ಹೇಳಿ ನಿಮ್ಮ ಮನೆಯನ್ನು ಶಾಂತಿಯಿಂದ ಇರಿಸಲು ಪ್ರಯತ್ನಿಸಿ. ಆದರೆ ನಿಮ್ಮ ನಿಶ್ಚಿತಾರ್ಥ ಆಗಿ ಹೋಗಿದ್ದರೆ ಇವತ್ತು ನೀವು ಈ ವಿಷಯವಾಗಿ ಖುಷಿ ಪಡುತ್ತೀರಿ. ನಿಮ್ಮ ಪಾರ್ಟ್ನರ್ ಕಡೆಗೂ ಸಹ ಮುಂದೆ ಆಗುವ ಶಾಸ್ತ್ರಗಳ ಬಗ್ಗೆ ವಿಚಾರ ಒಂದೇ ಆಗಿರುತ್ತದೆ. ಈ ಶಾಸ್ತ್ರಗಳ ಬಗ್ಗೆ ನಿಮ್ಮ ಪರಿವಾರದವರು ಸಹ ಪೂರ್ಣವಾಗಿ ಜೊತೆಯಾಗುತ್ತಾರೆ. ಮದುವೆ ಕಾರ್ಯಗಳು ಸಾವಧಾನವಾಗಿ ನಡೆದುಕೊಂಡು ಹೋಗುತ್ತದೆ ಮತ್ತು ಮಧ್ಯದಲ್ಲಿ ಬರುವ ಅಡಚಣೆಗಳು ಬಹಳ ನಿರಾತಂಕವಾಗಿ ಬಿಡುಗಡೆಯಾಗುತ್ತವೆ. ನೀವು ಯಾವುದೇ ಕಾರ್ಯಾಲಯದಲ್ಲಿ ಕೆಲಸ ಮಾಡುವಿರಾದರೆ ಅಥವಾ ವಿದ್ಯಾರ್ಥಿನಿಯಾಗಿರುವಿರಾದರೆ ನಿಮ್ಮ ಪ್ರದರ್ಶನದಿಂದ ಸಂತುಷ್ಟರಾಗಿರುವಿರಿ, ಏಕೆಂದರೆ ಎಲ್ಲರೂ ನಿಮ್ಮ ಕೆಲಸದ ಬಗ್ಗೆ ಪ್ರಶಂಸಿಸುವರು. ನಿಮ್ಮ ಅಧಿಕಾರಿ ಅಥವಾ ಶಿಕ್ಷಕರು ನಿಮ್ಮ ಕಠಿಣ ಪರಿಶ್ರಮವನ್ನು ಪಡೆದು ಅದಕ್ಕೆ ಸರಿಯಾಗಿ ಅವರು ಹಣವನ್ನು ಹೆಚ್ಚಿಸಿಕೊಳ್ಳುತ್ತಿರುವರು ಅಥವಾ ಸರಿಯಾದ ಸಮಯ ಬಂದಾಗ ಅದನ್ನು ವ್ಯಕ್ತಪಡಿಸುವರು. ನೀವು ನಿರಂತರವಾಗಿ ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಅದರ ಕಥಾನುಸಾರವನ್ನು ಸರಿಯಾಗಿ ಸಾಬೀತು ಮಾಡಬೇಕಾಗಿದೆ. ನಿಮ್ಮ ಗಮನವನ್ನು ಸರಿಯಾದ ಕೆಲಸಕ್ಕಾಗಿ ಕೇಂದ್ರೀಕರಿಸಿ. ನೀವು ಬಿಸಿನೆಸ್ನಲ್ಲಿ ಇದ್ದರೆ ಇಂದಿನ ದಿನ ನಿಮಗೆ ಭಾಗ್ಯಶಾಲಿಯಾಗಿದೆ. ಹೊಸವರಿಗೆ ಹೊಸ ಹೊಸ ಒಳ್ಳೆಯ ಅವಕಾಶಗಳು ದೊರೆಯುವವು ಹಾಗೂ ನೀವು ಮೊದಲೇ ಇದರಲ್ಲಿ ಇದ್ದರೆ ಇರುವ ಕೆಲಸಗಳು ತುಂಬಾ ಚೆನ್ನಾಗಿ ನಡೆಯುವವು. ನೀವು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ. ಬೇಜವಾಬ್ದಾರಿಯಿಂದ ಕೂರಬೇಡಿ, ಇದರಿಂದ ನಿಮ್ಮ ಸೊಂಟದ ತೊಂದರೆ ಉಂಟಾಗಬಹುದು. ನೀವು ಸರಿಯಾದ ರೀತಿಯಲ್ಲಿ ಕೂರುವುದನ್ನು ಅಭ್ಯಾಸ ಮಾಡಿಕೊಂಡರೆ ನಿಮಗೆ ಒಳ್ಳೆಯದು. ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಹೆಚ್ಚುವುದಿಲ್ಲ, ಬದಲಿಗೆ ಇದರಿಂದ ಕೆಲಸವು ಚೆನ್ನಾಗಿ ಆಗುತ್ತದೆ. ಗಮನದಲ್ಲಿ ಇಟ್ಟುಕೊಳ್ಳಿ, ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು. ಕಡಿಮೆ ನಿದ್ದೆ ಮಾಡುವುದರಿಂದ ನಿಮ್ಮ ಪಚನಕ್ರಿಯೆ ಹಾಗೂ ಮಾನಸಿಕವಾಗಿ ನೀವು ಕುಗ್ಗುವಿರಿ. ಮಿಥುನ ರಾಶಿ, ಇಂದು ನಿಮ್ಮ ಸಾಮಾಜಿಕ ಜೀವನ ಕಾರ್ಯಕ್ರಮಗಳಿಂದ ತುಂಬಿರುತ್ತದೆ. ನೀವು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡುವಿರಿ. ಜೊತೆಯಲ್ಲಿ ನಿಮ್ಮ ಕೆಲಸಕ್ಕೆ ಸಿಕ್ಕ ಸಫಲತೆಯ ಮಜಾ ತೆಗೆದುಕೊಳ್ಳುವಿರಿ. ಈ ಸಮಯದ ಪೂರ್ಣ ಆನಂದವನ್ನು ಅನುಭವಿಸಿ, ಏಕೆಂದರೆ ನಂತರ ನಿಮಗೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಇವತ್ತು ನಿಮಗೆ ನಿಮ್ಮ ಪಾರ್ಟ್ನರ್ ಜೊತೆ ಒಳ್ಳೆಯ ಸಂಬಂಧ ಇರುತ್ತದೆ. ಇವತ್ತು ಹೊಸ ಸಂಬಂಧ ಜೋಡಿಸುವುದಕ್ಕೆ ಇಷ್ಟಪಡುತ್ತೀರಿ. ಅವರಿಗೆ ಈ ಸಂಬಂಧ ತುಂಬಾ ಸಮಯದ ತನಕ ಇರುತ್ತದೆ. ಇವತ್ತು ನಿಮಗೆ ನಿಮ್ಮ ಪಾರ್ಟ್ನರ್ನಿಂದ ವಿಶೇಷ ತರಹದ ಕಾಣಿಕೆ ಸಿಗುತ್ತದೆ. ಅದು ತುಂಬಾ ಸಮಯದ ತನಕ ಜ್ಞಾಪಕವಾಗಿರುತ್ತದೆ. ಇಂದು ಕಾರ್ಯಸ್ಥಳದಲ್ಲಿ ಪೂರ್ಣ ಗಮನದಿಂದ ಹಾಗೂ ಸಮರ್ಪಣಾ ಭಾವದಿಂದ ಕೆಲಸ ಮಾಡಬೇಕಾಗಿದೆ. ಏಕಾಗ್ರತೆ ಇಲ್ಲದೆ ಮಾಡುವ ಕೆಲಸದಲ್ಲಿ ಒಳ್ಳೆಯ ಪರಿಣಾಮ ಸಿಗುವ ಸಂಭವವಿಲ್ಲ. ಎಲ್ಲಕ್ಕಿಂತ ಮೊದಲು ಪ್ರಾಥಮಿಕತೆಯ ಆಧಾರದಿಂದ ಎಲ್ಲ ಅವಶ್ಯವಿರುವ ಕೆಲಸಗಳನ್ನು ಮಾಡಿ ಹಾಗೂ ಇದರಲ್ಲಿ ಸಂಪೂರ್ಣ ಕ್ಷಮತೆ ಇರಲಿ.
ನೀವು ಬಂಡವಾಳ ಹೂಡಲು ನಿಮ್ಮ ಇಲಾಖೆಯಲ್ಲಿ ಅಚಲವಾದ ಸಂಪತ್ತನ್ನು ಖರೀದಿಸಬೇಕೆಂದಿದ್ದರೆ ಅದರ ನಿರ್ಣಯ ಮಾಡಿ. ಜಮೀನು ಆಸ್ತಿಗಳ ಮೇಲೆ ಖರ್ಚು ಮಾಡಿರುವ ಹಣ ಮುಂದೆ ಹೋಗಿ ಲಾಭದಾಯಕವಾಗಿ ಸಾಬೀತಾಗುವುದು. ಇದರಿಂದ ನಿಮಗೆ ಇದ್ದಕ್ಕಿದ್ದಂತೆ ಧನವರ್ಷವೂ ಆಗಬಹುದು. ಇಂತಹ ಲಾಭವನ್ನು ನೀವು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಬಹುದು. ಇಂದು ನೀವು ಸ್ವಲ್ಪ ಸಿಟ್ಟಿನಿಂದ ಇರುವಿರಿ ಮತ್ತು ಆಲಸ್ಯವೂ ಇರುವುದು. ನಿಮ್ಮನ್ನು ನೀವೇ ಓದಿಕೊಳ್ಳಿ ಹಾಗೂ ಕೊರತೆಗಳ ಮೇಲೆ ಹಿಡಿತವಿಟ್ಟುಕೊಳ್ಳಿ. ಇದರಿಂದ ಬೇರೆಯವರಿಗೂ ತೊಂದರೆಯಾಗುವುದಿಲ್ಲ. ನೀವು ನಕಾರಾತ್ಮಕ ವಿಚಾರಗಳನ್ನು ತೆಗೆದುಹಾಕಿ ಒತ್ತಡದ ಕಡೆ ಗಮನವಹಿಸಿ. ಇದರಿಂದ ನೀವು ಮತ್ತೆ ಹೊಸ ಶಕ್ತಿಯಿಂದ ಕೆಲಸ ಪ್ರಾರಂಭಿಸಬಹುದು. ಬೇರೆಯವರು ನಿಮ್ಮ ಮೂಡನ್ನು ಪ್ರಶಂಸಿಸುವರು. ಕರ್ಕರಾಶಿ, ಇಂದು ನಿಮಗೆ ಇದ್ದಕ್ಕಿದ್ದಂತೆ ನಿಮ್ಮ ಭಾಗ್ಯದಲ್ಲಿ ಪರಿವರ್ತನೆಯ ಅನುಭೂತಿಯಾಗುತ್ತದೆ. ಇಂದು ನೀವು ಯಾವ ಕೆಲಸ ಮಾಡುತ್ತೀರೋ ಅದು ಇಂದು ನಿಮಗೆ ಆಕರ್ಷಣೆಯ ಕೇಂದ್ರವಾಗುತ್ತದೆ. ನಿಮ್ಮ ನಗುಮುಖದ ಕಾರಣ ಇಂದು ನಿಮಗೆ ಹೊಸ ಸ್ನೇಹಿತರು ಆಗಬಹುದು. ವ್ಯವಹಾರದವರ ಜೊತೆಯಲ್ಲಿ ಒಳ್ಳೆಯ ಸಂಬಂಧ ಆಗಬಹುದು. ಭಾಗ್ಯ ನಿಮ್ಮ ಜೊತೆ ಇಂದು ಇದೆ. ಆದ್ದರಿಂದ ನೀವು ಲಾಟರಿಯಲ್ಲಿ ನಿಮ್ಮ ಭಾಗ್ಯವನ್ನು ಪರೀಕ್ಷಿಸಬಹುದು. ಆದರೆ ಇಂದು ನಿಮ್ಮ ಮೇಲೆ ಯಾರಾದರೂ ಆಫೀಸ್ನವರು ಆಕರ್ಷಿತರಾದರೆ ಧೈರ್ಯವಾಗಿರಿ. ನಿಮಗೆ ಈ ಸಂಬಂಧವು ನಿರ್ದೋಷಿ ಎಂದು ಅನಿಸುತ್ತದೆ, ಆದರೆ ಅದು ನಿಮ್ಮ ಕೆರಿಯರ್ ಅನ್ನು ಕೆಟ್ಟದಾಗಿ ಮಾಡುತ್ತದೆ. ಜ್ಞಾಪಕ ಇಟ್ಟುಕೊಳ್ಳಿ, ಪಾರ್ಟ್ನರ್ಗಿಂತ ನಿಮಗೆ ಕೆಲಸ ಮುಖ್ಯ ಎಂದು. ನೀವೇನಾದರೂ ಫ್ಯಾಷನ್ ಉದ್ಯೋಗದಲ್ಲಿ ಮಾಡೆಲ್ ಆಗಿ ಕಾರ್ಯನಿರ್ವಹಿಸುತ್ತಿರುವಿರಾದರೆ ಇಂದಿನ ದಿನ ಲಾಭದಾಯಕವಾಗಿದೆ. ನೀವೇನಾದರೂ ದೊಡ್ಡ ಟೆಂಡರ್ ಅನ್ನು ಎದುರು ನೋಡುತ್ತಿರುವಿರಾದರೆ ಇಂದು ಆ ಟೆಂಡರ್ ನಿಮಗೆ ಸಿಗಬಲ್ಲದು. ಇಂದು ನಿಮ್ಮ ಎಲ್ಲಾ ಸಂಪರ್ಕ ಅಥವಾ ತಯಾರಿಗಳೆಲ್ಲವೂ ಪೂರ್ಣವಾಗುವುದರಿಂದ ಯಾವುದೇ ಅವಕಾಶವೂ ಕೈಬಿಡದೆ ಹೋಗಬಾರದೆಂಬುದು ನೆನಪಿರಲಿ. ಇಂದು ನಿಮಗೆ ಆಶ್ಚರ್ಯದಾಯಕವಾಗಿ ನಿಮಗೆ ಹಣ ದೊರೆಯುವುದು. ಇದು ನಿಮಗೆ ಯಾವುದಾದರೂ ಬಿಸಿನೆಸ್ನಿಂದ ಬರಬಹುದು. ಯಾವುದಾದರೂ ನೆಂಟರ ಜೊತೆ ನಿಮ್ಮ ಬಿಸಿನೆಸ್ ವ್ಯವಹಾರವಿದ್ದರೆ ಈ ಹಣ ಆ ಕಡೆಯಿಂದಲೂ ಬರಬಹುದು. ಅವರಿಗೆ ಧನ್ಯವಾದಗಳನ್ನು ಹೇಳಿ ನೀವು ಒಬ್ಬರಿಗೊಬ್ಬರು ಭಾಗ್ಯಶಾಲಿಗಳಾಗಿ ಇರುವಿರಿ. ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಯಾಗಬಹುದು. ನಿಮಗೆ ನೋವಾಗುತ್ತಿದ್ದರೆ ತಿಳಿದುಕೊಳ್ಳಲು ಪ್ರಯತ್ನಿಸಿ. ನೀವು ಏನನ್ನು ತಿಂದು ಹೀಗೆ ಆಗುತ್ತಿದೆ ಎಂದು. ಹಗುರು ಮತ್ತು ಸ್ವಚ್ಛವಾದದ್ದನ್ನು ತಿನ್ನಿ. ಇದರಿಂದ ನಿಮ್ಮ ಪಚನಕ್ರಿಯೆ ಸರಿಯಾಗಿ ಇರುವುದು. ನೀವು ಶರಾಬನ್ನು ಕುಡಿಯಬೇಡಿ. ಸಿಂಹರಾಶಿ, ಇಂದು ನಿಮ್ಮ ಜೀವನದ ಸಮಸ್ಯೆಗಳನ್ನು ಬಗೆಹರಿಸಲು ಯಾರಾದರೂ ಸಲಹೆಗಾರರನ್ನು ಹುಡುಕಿ. ಈ ಸಲಹೆಗಾರ ಸರಿಯಾದ ದಾರಿ ತೋರಿಸಲು ಜ್ಯೋತಿಷಿ ಆಗಿರಲಿ. ಗಮನವಿರಲಿ, ಸರಿಯಾದ ವ್ಯಕ್ತಿಯಿಂದಲೇ ಸಲಹೆಯನ್ನು ಪಡೆದುಕೊಳ್ಳಿ, ಏಕೆಂದರೆ ಬಳಿಕ ಪಶ್ಚಾತ್ತಾಪ ಪಡುವಂತಾಗಬಾರದು. ಇಂದು ನೀವು ನಿಮ್ಮ ಪ್ರೀತಿಯನ್ನು ನಿಮ್ಮ ಸಂಗಾತಿಯ ಎದುರುಗಡೆ ಪ್ರಕಟಪಡಿಸಿ. ಇಂದು ಕಾರ್ಯಸ್ಥಳದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿರುವ ಸಾಧ್ಯತೆ ಇದೆ. ನಿಮಗೆ ಸಫಲತೆಗೆ ಸಂಬಂಧಿಸಿದಂತೆ ಕೆಲವು ನಿಜ ಸಂಗತಿಗಳನ್ನು ವಿಚಾರ ಮಾಡಬೇಕಾಗಿದೆ. ಒತ್ತಡವನ್ನು ಒತ್ತಟ್ಟಿಗಿಟ್ಟು ನಿಮ್ಮ ಕೆಲಸದಲ್ಲಿ ಗಮನವಿಡಿ. ಪ್ರಗತಿಯ ಗತಿ ನಿಧಾನವಾಗುವುದಲ್ಲದೆ ಅದು ನಿಶ್ಚಿತವಾಗಿದೆ. ಯಾವುದೇ ಹೊಸ ಕ್ಷೇತ್ರದಲ್ಲಿ ಪ್ರಗತಿಯ ವಿಷಯದ ಬಗ್ಗೆ ಯೋಚಿಸಬೇಕಾಗುತ್ತದೆ. ನೀವು ನಿಮ್ಮ ಸಂಪಾದನೆಯನ್ನು ಉಳಿಸುವುದರ ಕಡೆ ಗಮನ ಕೊಡಿ. ಹಿಂದಿನ ದಿನಗಳಲ್ಲಿ ನೀವು ತುಂಬಾ ಖರ್ಚು ಮಾಡಿದ್ದೀರಿ. ಸಂಪಾದನೆ ಎಲ್ಲ ಖರ್ಚಾಯಿತು. ಆದ್ದರಿಂದ ಇಂದು ಎಚ್ಚರವಾಗಿರಿ. ಒಂದೊಂದು ರೂಪಾಯಿಯನ್ನು ಯೋಚಿಸಿ ಖರ್ಚು ಮಾಡಿ. ನಿಮಗೆ ಅವಶ್ಯಕತೆ ಇಲ್ಲದ ವಸ್ತುವನ್ನು ಖರೀದಿಸಬೇಡಿ. ಇಂದು ನಿಮಗೆ ಅನಿಸುತ್ತದೆ ನೀವು ತುಂಬಾ ಸಮಯವನ್ನು ಕುಳಿತುಕೊಂಡು ಮಾಡುವಂತಹ ಕೆಲಸದಲ್ಲಿ ಕಳೆಯುತ್ತಿರುವಿರಿ ಹಾಗೂ ಅದರ ಪರಿಣಾಮ ನಿಮ್ಮ ಶರೀರ ಅನುಭವಿಸುತ್ತಿದೆ ಎಂದು. ನೀವು ಎಂದಿಗೂ ಯೋಚಿಸಿಯೇ ಇಲ್ಲವೆನಿಸುತ್ತದೆ. ಆದರೆ ನಿಮಗೆ ಸ್ವಲ್ಪ ನೋವಾಗಬಹುದು. ಈಗ ಆ ಸಮಯ ಬಂದಿದೆ. ನೀವು ಎದ್ದು ಜಿಮ್ಗೆ ಹೋಗಬೇಕು. ಇದರಿಂದ ನಿಮ್ಮ ಜೀವನ ಚೆನ್ನಾಗಿ ಅನಿಸುವುದು. ಕನ್ಯಾ ರಾಶಿ, ಇಂದಿನ ದಿನಗಳಲ್ಲಿ ನಿಮ್ಮವರ ಜೊತೆ ನಿಮ್ಮ ಸಂಬಂಧ ಅಷ್ಟು ಮಧುರವಾಗಿಲ್ಲ. ನೀವು ಬಹುಶಃ ದುಃಖಿಗಳಾಗಿರಬಹುದು ಹಾಗೂ ನಿಮಗೆ ಸಿಟ್ಟು ಬರಬಹುದು. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಶಾಂತ ಬುದ್ಧಿಯಿಂದ ಮಾತ್ರ ಪರಿಸ್ಥಿತಿಯನ್ನು ಸಂಭಾಳಿಸಬಲ್ಲಿರಿ. ಅವರ ತಪ್ಪೇ ಹೆಚ್ಚಿರಬಹುದು, ಆದರೂ ಒಬ್ಬ ಬುದ್ಧಿವಂತ ಮನುಷ್ಯನಾದ ನೀವು ನಿಮ್ಮ ಬಾಯಿ ಮೇಲೆ ಹಿಡಿತವಿರಿಸಿಕೊಳ್ಳಿ. ಎಲ್ಲದಕ್ಕಿಂತ ಒಳ್ಳೆಯ ದಾರಿ ಎಂದರೆ ನೀವು ಮಾತುಕತೆಯಿಂದಲೇ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸಿ. ಇಂದಿನ ದಿನ ನೀವು ನಿಮ್ಮ ಜೀವನ ಸಂಗಾತಿಯ ಜೊತೆ ಹೊರಗಡೆ ತಿರುಗಾಡಿಕೊಂಡು ಬರಲು ಹೋಗಿ. ಇದರಿಂದ ನಿರಾಸೆಯೂ ಹೋಗುತ್ತದೆ ಮತ್ತು ಮಾತಾಡಲು ಅವಕಾಶ ಸಿಗುತ್ತದೆ. ಇಂದಿನ ದಿನ ಅತ್ಯಂತ ಸುಗಮವಾದ ರೀತಿಯಲ್ಲಿ ಕಳೆಯುವುದಾದರೆ ಆಶ್ಚರ್ಯಕರ ರೀತಿಯಲ್ಲಿ ಇಂದು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ಸಿಗುವ ಸಂಭವವಿದೆ. ನೀವು ಸ್ವಲ್ಪ ತೊಂದರೆಗೊಳಗಾಗುವಿರಿ, ಏಕೆಂದರೆ ಹೊಸ ವಾತಾವರಣದಲ್ಲಿ ಸ್ವಾಭಾವಿಕತೆ ಇರುವ ಸಾಧ್ಯತೆ ಇದೆ. ಆದರೆ ವಸ್ತುಗಳು ಹಠಾತ್ತನೆ ಸಕಾರಾತ್ಮಕ ಪರಿಣಾಮವನ್ನುಂಟು ಮಾಡುವುದು. ಇಂದು ನೀವು ನಿಮ್ಮ ವಾಸಸ್ಥಾನವನ್ನು ಬದಲಾಯಿಸುವ ಸಂಭವವಿದೆ. ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಹೋಗಬಹುದು. ಫ್ಲಾಟ್ನ ಬದಲು ಬೇರೆಯದಕ್ಕೆ ಹೋಗಬಹುದು. ಪರಿವರ್ತನದ ಸಂಕೇತವಿದೆ. ಇದರ ಆನಂದವನ್ನು ಪಡೆಯಿರಿ. ಹೊಸ ಪ್ರವೇಶ ನಿಮಗೆ ಇಷ್ಟವಾಗುವುದು.
ನೀವು ಇದರ ಆನಂದವನ್ನು ಅನುಭವಿಸಿ. ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ವ್ಯಾಯಾಮ ಮಾಡಲು ಮಾರ್ಗ ಹುಡುಕಬೇಕು. ಇಂದು ನೀವೆಲ್ಲರೂ ಹೊರಗೆ ಹೋಗಿ ವ್ಯಾಯಾಮ ಮಾಡುವ ಅವಶ್ಯಕತೆ ಇದೆ ಮತ್ತು ಇದರಿಂದ ನಿಮಗೆ ಮಜಾ ಸಿಗುತ್ತದೆ. ಒಟ್ಟಿಗೆ ವ್ಯಾಯಾಮ ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸಿದರೆ ಇದನ್ನು ಇನ್ನೂ ತುಂಬ ದಿನಗಳು ಮುಂದುವರಿಸಬಹುದು. ಇಂದು ಎಲ್ಲರೂ ನಿಮಗೆ ಈ ಕೆಲಸಕ್ಕೆ ಪ್ರಶಂಸೆಯನ್ನು ನೀಡುವರು. ತುಲಾರಾಶಿ, ಇಂದು ನಿಮ್ಮ ಪರಿವಾರದ ಯಾರದಾದರೂ ಸದಸ್ಯ ನಿಮಗೆ ಯಾವುದಾದರೂ ಸಂತೋಷದ ಸಮಾಚಾರವನ್ನು ಕೊಡಬಹುದು. ಇಂದು ನಿಮಗೆ ಯಾವುದಾದರೂ ಸಂತೋಷದ ಸಮಾಚಾರ ಸಿಗುವ ಪ್ರಬಲ ಸಂಕೇತವಿದೆ. ಇಂದು ನಿಮ್ಮ ಅಕ್ಕಪಕ್ಕದ ವಾತಾವರಣ ಸಕಾರಾತ್ಮಕವಾಗಿರುತ್ತದೆ. ಈ ಸಮಯ ಯಾವಾಗಲೂ ನಿಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳುವಂತಹ ಜನರ ಜೊತೆ ಸೇರಿ ಸಂತೋಷ ಪಡುವಂತಹದ್ದು. ನೀವು ನಿಮ್ಮವರ ಮೇಲೆ ಪ್ರೀತಿಯನ್ನು ಸುರಿಸಿ ಅವರಿಗೆ ಒಂದು ಅದ್ಭುತ ಅನುಭವವನ್ನು ಮಾಡಿಸಬಹುದು. ಇಂದು ನಿಮಗೆ ಪ್ರೇಮ ಸಂಬಂಧದಲ್ಲಿ ಕಷ್ಟ ಬರುತ್ತದೆ. ನಿಮ್ಮ ಸಂಗಾತಿಯು ಊರಿನಿಂದ ದೂರ ಹೋಗುತ್ತಾರೆ. ನೀವು ಸಂಗಾತಿಯ ಕಮ್ಮಿಯನ್ನು ಅನುಭವಿಸುತ್ತೀರಾ. ತಿರುಗಿ ಸೇರಲು ನಿಮ್ಮ ಸಂಬಂಧದಲ್ಲಿ ಹೊಸ ಉತ್ತೇಜನ ಅಥವಾ ಹೊಸ ಪ್ರೇಮ ಶುರುವಾಗುತ್ತದೆ. ಕ್ರಯ ವಿಕ್ರಯದ ಕ್ಷೇತ್ರದ ವ್ಯಕ್ತಿಗಳಿಗೆ ನಿಮ್ಮ ಹಿಂದಿನ ಕೆಲಸ ಅಥವಾ ಅಧಿಕಾರಿಗಳ ಒತ್ತಡ ಇರುವುದು. ಇಂದು ಬದಲಾವಣೆಯ ರೂಪದಲ್ಲಿ ಸ್ವಲ್ಪವಾದರೂ ವಿಶ್ರಾಂತಿ ಪಡೆದುಕೊಳ್ಳಬೇಕಾಗಿದೆ. ನಿಮ್ಮ ಕ್ಷೇತ್ರದಲ್ಲಿ ಇರುವವರಿಗೆ ಇಂದಿನ ದಿನ ಶುಭಕರವಾಗಿದೆ. ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಇಚ್ಛಿಸುವುದಾದರೆ ನೀವು ರಚನಾತ್ಮಕತೆಯಿಂದ ಹಾಗೂ ನಿಮ್ಮ ಜೊತೆಗಿನ ಜನರೊಡನೆ ಸ್ನೇಹ ಸಂಬಂಧ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ. ಇದರಿಂದ ನಿಮಗೆ ನಿಮ್ಮ ಯೋಗ್ಯತೆಯನ್ನು ತೋರಿಸಲು ಅವಕಾಶ ಸಿಗುವುದು. ನೀವು ಹೊಸದಾಗಿ ಬಂದಿರುವ ಟೆಕ್ನಾಲಜಿಗಳ ಬಗ್ಗೆಯೂ ಮಾಹಿತಿ ಪಡೆದುಕೊಳ್ಳುವುದು ನಿಮಗೆ ಹಿತವಾಗಿದೆ. ಹೀಗೆ ನೀವು ಪ್ರಪಂಚದ ಜೊತೆ ಹೆಜ್ಜೆ ಇಟ್ಟು ನಡೆದರೆ ನೀವು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬಹುದು. ನೀವು ನಿಮ್ಮ ರಚನಾತ್ಮಕ ಶಕ್ತಿಯನ್ನು ನಿಮ್ಮ ಆರ್ಥಿಕ ಗುರಿಯನ್ನು ಸಾಧಿಸುವ ಕಡೆ ತೋರಿಸಲು ಇದು ಒಳ್ಳೆಯ ಸಮಯ. ಸಮಯವನ್ನು ನಿಮ್ಮ ಕಡೆ ಇರಿಸಿಕೊಳ್ಳುವ ದೊಡ್ಡ ಮಾರ್ಗವೆಂದರೆ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕ ದಿಶೆಯಲ್ಲಿ ಇರಿಸುವುದು. ನೀವು ನಿಮ್ಮ ಫಿಟ್ನೆಸ್ ರೂಟೀನ್ ಅನ್ನು ಸೋಷಿಯಲ್ ಲೈಫ್ನಲ್ಲಿ ಸೇರಿಸಿಕೊಳ್ಳಿ. ಅದರ ಗುರಿ ನಿಮ್ಮ ಫಿಟ್ನೆಸ್ ಬಗ್ಗೆ ಇರಬಹುದು. ಇಂದು ನಿಮ್ಮ ಸ್ನೇಹಿತರನ್ನು ವ್ಯಾಯಾಮ ಮಾಡಲು ಹೇಳಿ ಹಾಗೂ ಯಾವುದಾದರೂ ಕ್ಲಬ್ಗೆ ಹೋಗಲು ಹೇಳಿ. ಜಿಮ್ನಲ್ಲಿ ನಿಮಗೆ ನಿಮ್ಮ ಸ್ನೇಹಿತರು ಸಿಗಬಹುದು. ಇದೆಲ್ಲವನ್ನು ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ಹಾಗೂ ಈ ಕಾರಣದಿಂದ ನೀವು ನಿಮ್ಮ ಸ್ನೇಹಿತರಿಗೆ ಇನ್ನಷ್ಟು ಹತ್ತಿರವಾಗುವಿರಿ. ವೃಶ್ಚಿಕ ರಾಶಿ, ಇಂದು ನಿಮಗೆ ಮನೆ ಹಾಗೂ ಆಫೀಸಿನಿಂದ ಹೊರಗೆ ಬಂದು ಪ್ರಕೃತಿಯ ಆನಂದವನ್ನು ಸವಿಯಬೇಕು ಎಂದು ಅನಿಸುತ್ತದೆ. ನೀವು ನಿಮ್ಮ ಏಕಾಂಗಿತನವನ್ನು ಮುಕ್ತಾಯಗೊಳಿಸಿ ನಿಮ್ಮ ಮನಸ್ಸು ಹಾಗೂ ತಲೆಗೆ ಶಾಂತಿಯನ್ನು ಇಚ್ಛಿಸುವಿರಿ. ಇದಕ್ಕೆ ನೀವು ನಿಮ್ಮ ಪರಿವಾರದವರ ಜೊತೆ ಯಾವುದಾದರೂ ಉದ್ಯಾನವನಕ್ಕೆ ಸುತ್ತಾಡಲು ಹೋಗಬಹುದು ಹಾಗೂ ಅಲ್ಲಿ ಕುಳಿತು ಹರಟೆ ಹೊಡೆಯಬಹುದು. ಇಂದಿನ ದಿನ ವಿಶ್ರಾಂತಿಯಿಂದ ಇರಲು ಒಳ್ಳೆಯದು. ನಿಮ್ಮ ಸಂಬಂಧ ಈಗ ಸ್ವಲ್ಪ ಸಮಯದ ಮೊದಲು ಶುರುವಾಗಿದ್ದರೆ ನೀವು ಒಂದು ತಿರುವನ್ನು ಪಡೆಯುತ್ತೀರಿ. ನಿಮ್ಮ ಸಂಬಂಧದಿಂದ ಒಂದು ಭಾವನಾತ್ಮಕವಾದ ಅಥವಾ ಗಟ್ಟಿಯಾಗಿರುವ ಅಡಿಪಾಯ ಪಡೆಯುವಿರಿ. ಇಂದು ನೀವು ಭಾವನೆಯಲ್ಲಿ ತೇಲಾಡು ಹೋಗುತ್ತೀರಿ. ನೀವೇನಾದರೂ ಬ್ಯಾಂಕ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ತುಂಬ ಸಮಯದ ನಂತರ ಇಂದು ನಿಮಗೆ ಪ್ರಗತಿಯ ಮಾರ್ಗವು ಸಿಗುತ್ತದೆ. ಎಲ್ಲರ ಜೊತೆಯಲ್ಲಿ ಚೆನ್ನಾಗಿರುವ ಸಂಬಂಧ ಇಟ್ಟುಕೊಳ್ಳಿ. ಇದು ನಿಮಗೆ ಲಾಭವಾಗುತ್ತದೆ. ನಿಮಗೆ ಕಾರ್ಯಾಲಯದಲ್ಲಿ ನಿಮ್ಮ ಒಳ್ಳೆಯ ವ್ಯವಹಾರವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುವುದು. ನಿಮ್ಮ ಆಫೀಸ್ನಲ್ಲಿ ಯಾವುದಾದರೂ ಮಹತ್ವಪೂರ್ಣ ಜವಾಬ್ದಾರಿ ನೀಡುವ ಸಂಭವವಿದೆ. ಅದರಿಂದ ನಿಮಗೂ ಆರ್ಥಿಕ ಲಾಭವಾಗುವುದು. ಆರ್ಥಿಕ ಸಫಲತೆಯಿಂದ ನಿಮ್ಮ ಜೀವನದಲ್ಲೂ ಹೊಳಪು ಬರುವುದು. ಜೊತೆಗೆ ಉನ್ನತಿಯು ಅನೇಕ ದಾರಿಗಳು ತೆಗೆದುಕೊಳ್ಳುವವು. ಇಂದು ನೀವು ಆರೋಗ್ಯದ ಬಗ್ಗೆ ಸಂತೋಷವಾಗಿರುವಿರಿ. ಇಂದು ನೀವು ನಿಮ್ಮ ತಲೆ ಸಕಾರಾತ್ಮಕ ವಿಚಾರಗಳ ಕಡೆ ಹಾಕುವಿರಿ. ಉದಾಹರಣೆಗೆ ಪ್ರೀತಿ, ಆಸೆ ಮತ್ತು ವಿಶ್ವಾಸ. ಇದರಿಂದ ನಿಮಗೆ ಲಾಭವಾಗುವುದು. ನೀವು ನಿಮ್ಮ ಕಡೆಯಿಂದ ಯಾವುದೇ ಕೆಲಸವಾದರೂ ಅದನ್ನು ಸರಿಯಾಗಿ ಮಾಡಿ. ಅದರಿಂದ ನಿಮಗೆ ಆರೋಗ್ಯ ಹಾಗೂ ಮನಸ್ಸು ಸರಿಯಾಗಿರುವುದು. ಧನುರಾಶಿ, ಇಂದು ನೀವು ನಿಮ್ಮನ್ನು ಪರಿಸ್ಥಿತಿಯ ಅನುಸಾರವಾಗಿ ಇರುವಂತೆ ನೋಡಿಕೊಳ್ಳಿ. ಸಮಸ್ಯೆಗಳು ಯಾವಾಗಲೂ ಬಂದು ಹೋಗುತ್ತಿರುತ್ತವೆ. ಆದರೆ ನೀವು ಇದನ್ನು ಈಗಾಗಲೇ ಅರಿತುಕೊಂಡಿದ್ದೀರಿ. ಏನೆಂದರೆ ಸಕಾರಾತ್ಮಕ ದೃಷ್ಟಿಕೋನದಿಂದ ಪರಿಸ್ಥಿತಿಯನ್ನು ಒಳ್ಳೆಯ ರೀತಿಯಲ್ಲಿ ಸಂಭಾಳಿಸಬಹುದು. ಆದ್ದರಿಂದ ಇಂದು ನೀವು ಇದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ. ನೀವು ಹೇಗೆ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತೀರಾ ಎಂದು. ಇವತ್ತು ನೀವು ಯಾವುದಾದರೂ ಗೊತ್ತಿಲ್ಲದೆ ಇರುವ ಜಾಗದಲ್ಲಿ ನಿಮ್ಮ ಹಿಂದಿನ ಗೆಳೆಯರ ರೂಪದಲ್ಲಿ ನಿಮ್ಮ ಪ್ರೀತಿಯನ್ನು ಪಡೆದುಕೊಳ್ಳುತ್ತೀರಿ. ಇದಕ್ಕೋಸ್ಕರ ನಿಮ್ಮ ಮನಸ್ಸು ತುಂಬಾ ದಿನದಿಂದ ನೋಯುತ್ತಾ ಇತ್ತು. ಆದರೆ ಇವತ್ತು ಅದು ಸಂಬಂಧದ ರೂಪದಲ್ಲಿ ಮುಂದುವರಿಯುವ ಪ್ರಯತ್ನವು ಸಫಲವಾಗುತ್ತದೆ. ನೀವು ಈ ಸಂಬಂಧವನ್ನು ಗಂಭೀರವಾಗಿ ಪರಿಗಣಿಸಿ, ಏಕೆಂದರೆ ಇದರಲ್ಲಿ ನಿಮ್ಮ ವಿಶ್ವಾಸವು ಮೊದಲಿನಿಂದಲೂ ಇದೆ. ನಿಮಗೆ ಏನು ಗೊತ್ತು, ಈ ಸಂಬಂಧ ಪೂರ್ತಿ ಜೀವನ ಪಾರ್ಟ್ನರ್ ರೂಪದಲ್ಲಿ ಬದಲಾಗಬಹುದು.
ಇಂದು ನೀವು ನಿಮ್ಮ ಕೆಲಸದ ಬಗ್ಗೆ ಯಾವುದೇ ಪ್ರಕಾರದ ಭಾಗಿದಾರರ ಸಂಬಂಧ ಪ್ರಶ್ನೆಗಳಿಗೆ ಉತ್ತರಿಸಲಾರಿರಿ. ನಿಮಗೆ ಅನಿಸುತ್ತದೆ ಭಾಗಿದಾರರು ಹೊರಟು ಹೋಗಿದ್ದಾರೆ ಮತ್ತು ಸಂಬಂಧವು ಸಮಾಪ್ತವಾಗಿದೆ ಎಂದು. ಇಂದು ಇದ್ದಕ್ಕಿದ್ದಂತೆ ಯಾವುದಾದರೂ ದೊಡ್ಡ ಲಾಭವಾಗುವುದು. ಇದರಿಂದ ಕಳೆದ ದಿನಗಳ ನಷ್ಟವೆಲ್ಲ ತುಂಬುವುದು. ಈ ಲಾಭವನ್ನು ಇನ್ನಷ್ಟು ಹೆಚ್ಚಿಸಲು ಪ್ರಯತ್ನಿಸಿ. ಹಣ ಹೀಗೆ ಬರುತ್ತಿರುತ್ತದೆ ಎಂದು ಯೋಚಿಸಬೇಡಿ. ಆದ್ದರಿಂದ ಖರ್ಚಿನ ವಿಷಯದಲ್ಲಿ ಹಿಡಿತವಿರಲಿ. ಇಂದು ನಿಮಗೆ ಬ್ಲಡ್ ಪ್ರೆಷರ್ನ ಸಮಸ್ಯೆ ಇರುತ್ತದೆ. ನಿಮಗೆ ಬ್ಲಡ್ ಪ್ರೆಷರ್ ಆಗುತ್ತಿದೆ ಅನಿಸಿದರೆ ನಿಮ್ಮ ಡಾಕ್ಟರ್ ಹತ್ತಿರ ಹೋಗಿ ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ಮೊದಲೇ ನಿಮ್ಮನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ. ಮಕರ ರಾಶಿ, ಧೈರ್ಯ ಹಾಗೂ ದೃಢ ಸಂಕಲ್ಪ ಇಂದು ನಿಮ್ಮ ರೂಪವಾಗಿರುತ್ತದೆ. ನಿಮ್ಮ ವಿನಯದ ಸ್ವಭಾವ ಹಾಗೂ ನಿಮ್ಮ ದೃಢತೆ ಇಂದು ಎಲ್ಲರ ಮನಸ್ಸನ್ನು ಗೆಲ್ಲುತ್ತದೆ. ಏನಾಗದಿದ್ದರೂ ನಿಮ್ಮನ್ನು ಎಂಥ ಗಟ್ಟಿ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ ಎಂದರೆ ಎಲ್ಲ ಪರಿಸ್ಥಿತಿಯನ್ನು ಸುಲಭವಾಗಿ ಎದುರಿಸುವಂತೆ ನಿಮ್ಮನ್ನು ರೂಪಿಸುತ್ತದೆ. ನಿಮ್ಮ ಸಂಗಾತಿಯೊಂದಿಗಿನ ಮಸ್ತಿಯ ರಜೆಯು ನಿಮ್ಮಿಬ್ಬರ ಸಂಬಂಧವನ್ನು ನಂಬಿಕೆಯನ್ನು ತರುವುದು. ನಿಮ್ಮಿಬ್ಬರಿಗೂ ಒಟ್ಟಿಗೆ ಜೀವನದ ಆನಂದವನ್ನು ಸವಿಯಲು ಅವಕಾಶ ಸಿಗುವುದು. ಪ್ರತಿದಿನದ ಕಷ್ಟಗಳನ್ನು ಮರೆತು ಆ ಕ್ಷಣಗಳನ್ನು ಸವಿಯಿರಿ. ನೀವೇನಾದರೂ ಕಲಾಕಾರ ಅಥವಾ ಹಸ್ತಶಿಲ್ಪಿಯ ಕ್ಷೇತ್ರದಲ್ಲಿ ಇದ್ದರೆ ಇಂದಿನ ದಿನ ಶುಭವಾಗುತ್ತದೆ. ಇಂದಿನ ದಿನ ನಿಮ್ಮ ಸೃಜನಾತ್ಮಕತೆಯ ಪ್ರತಿಭೆಯು ಕೊನೆಯವರೆಗೂ ಹೋಗುತ್ತದೆ. ಎಷ್ಟೋ ಹೊಸ ವಿಚಾರಗಳು ಹುಟ್ಟಿಕೊಳ್ಳುತ್ತವೆ. ನೀವೇನಾದರೂ ಯಾವುದಾದರೂ ಸಂಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ನಿಮ್ಮ ಅಧಿಕಾರಿಯು ನಿಮ್ಮ ಪ್ರತಿಭೆಯನ್ನು ನೋಡಿ ಪ್ರಸನ್ನವಾಗುತ್ತಾರೆ. ನಿಮಗೆ ಬೋನಸ್ ಸಹ ಸಿಗುತ್ತದೆ. ಇಂದು ತಕ್ಷಣ ಯಾವುದಾದರೂ ಒಂದು ಆರ್ಥಿಕ ಲಾಭವಾಗುತ್ತದೆ. ಈ ರೀತಿ ನೋಡಿದಲ್ಲಿ ನಿಮ್ಮ ಹತ್ತಿರ ಯಾವ ವಸ್ತುವು ನಿನ್ನೆ ಇಲ್ಲದಿದ್ದಲ್ಲಿ ಇಂದು ಸಿಗಬಹುದು. ಶೇರ್ ಮಾರ್ಕೆಟ್ನಿಂದ ಇಂದು ನಿಮಗೆ ಹೆಚ್ಚು ಆದಾಯ ಸಿಗಬಹುದು. ಅಥವಾ ಎಲ್ಲಿಂದಲೂ ನಿಮಗೆ ಉಡುಗೊರೆ ರೂಪದಲ್ಲಿ ಒಂದು ದೊಡ್ಡ ಮೊತ್ತ ಸಿಗಲೂಬಹುದು. ನೀವು ಯೋಚಿಸಲು ಸಾಧ್ಯವಿಲ್ಲ. ಆದರೆ ಮತ್ತೆ ಈ ರೀತಿ ಜೀವನದಲ್ಲಿ ಹಣವಿರುವಂತೆಯೇ ಸಂತೋಷದಿಂದ ಇರಿ. ಕೆಟ್ಟ ಕನಸುಗಳು ನಿಮಗೆ ತೊಂದರೆ ಮಾಡಬಹುದು. ಆದ್ದರಿಂದ ಮಲಗುವ ಮುಂಚೆ ಒಳ್ಳೆಯದನ್ನು ಯೋಚಿಸಿ. ಚಿಂತಿಸಬೇಡಿ. ಇದು ಬರೀ ಕನಸಷ್ಟೇ. ದಿನದ ಆರಂಭವನ್ನು ನಗುತ್ತಾ ಮಾಡಿ. ಕುಂಭರಾಶಿ, ಇಂದು ನೀವು ನಿಮ್ಮ ಕೋಪದ ಮೇಲೆ ಪೂರ್ತಿಯಾಗಿ ಹಿಡಿತವಿಟ್ಟುಕೊಳ್ಳಿ. ಹಾಗೆ ಮಾಡಿದರೆ ನೀವು ಆ ಶಾಂತಿಯನ್ನು ಕಾಯಮ್ಮಾಗಿ ಇಟ್ಟುಕೊಳ್ಳುವಿರಿ. ಇಂದು ನಿಮಗೆ ದೊಡ್ಡದು ಎನಿಸುತ್ತಿರುವ ಸಮಸ್ಯೆ ಸ್ವಲ್ಪ ದಿನಗಳ ನಂತರ ಚಿಕ್ಕದು ಎನಿಸಬಹುದು. ಆದ್ದರಿಂದ ನೀವು ಈ ಸಮಸ್ಯೆಯನ್ನು ಪ್ರೀತಿಯಿಂದಲೇ ಬಗೆಹರಿಸಲು ಪ್ರಯತ್ನಿಸಿ. ಇಂದು ನೀವು ಎಂದಾದರೂ ನನಗೆ ಒಳ್ಳೆಯ ಸಂಗಾತಿ ಸಿಗುವನೇ ಎಂದು ಯೋಚಿಸುವಿರಿ. ಹೆದರಬೇಡಿ. ಸ್ನೇಹಿತರೊಂದಿಗೆ ಹೊರಗೆ ತಿರುಗಾಡಲು ಹೋಗಿ ನೀವು ನಿಮ್ಮೊಳಗೆ ಸಕಾರಾತ್ಮಕವಾದ ಬದಲಾವಣೆಯನ್ನು ಅನುಭವಿಸುವಿರಿ. ನೀವೇನಾದರೂ ಐಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ನೀವು ಅಂದುಕೊಳ್ಳುತ್ತೀರಾ ನಿಮ್ಮ ಮೇಲೆ ಭಾರವು ಜಾಸ್ತಿಯಾಗುತ್ತಾ ಇದೆ ಎಂದು. ಹೊರಗಡೆ ಯಾವುದಾದರೂ ಪ್ರಕಲ್ಪವು ಪೂರ್ಣವಾಗಲು ಮೊದಲೇ ಒತ್ತಡ ಜಾಸ್ತಿಯಾಗಿದೆ. ಎಷ್ಟೇ ಭಾರವಾದರೂ ಪರವಾಗಿಲ್ಲ, ನೀವು ನಿಮ್ಮ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಪೂರ್ತಿ ಮಾಡುತ್ತೀರಿ. ಇಂದು ನಿಮಗೆ ತುಂಬಾ ಸುಲಭವಾಗಿ ಆರ್ಥಿಕ ಲಾಭವಾಗುವುದು. ಇಂದು ಯಾವುದೇ ಶ್ರಮವಿಲ್ಲದೆ ದೊಡ್ಡ ಮೊತ್ತದಲ್ಲಿ ನಿಮಗೆ ಹಣ ದೊರೆಯಲಿದೆ. ಉದಾಹರಣೆಗೆ ಯಾರಾದರೂ ನಿಮ್ಮನ್ನು ಅವರ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳಬಹುದು. ನೀವು ಇದನ್ನು ತುಂಬಾ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ. ನೀವು ಬೇಡದೇ ಇರುವ ವಸ್ತುಗಳಿಂದ ತಲೆ ಕೆಡಿಸಿಕೊಂಡಿರುವಿರಿ. ಸಮಯದ ಮೇಲೆ ನಮ್ಮ ಹಿಡಿತ ನಡೆಯುವುದಿಲ್ಲ. ಆದರೆ ನೀವು ನಿಮ್ಮ ಕೆಲಸಗಳನ್ನು ಮುಂದುವರಿಸಬಹುದು. ಆದ್ದರಿಂದ ಒಳ್ಳೆಯ ಅಭ್ಯಾಸ ಮಾಡಿಕೊಳ್ಳಿ ಹಾಗೂ ಎಲ್ಲ ಸಮಯದಲ್ಲೂ ಸಂತೋಷದಿಂದ ಇರಲು ಪ್ರಯತ್ನಿಸಿ. ನೀವು ಜೀವನದ ಎಲ್ಲ ಹಂತಗಳಲ್ಲೂ ಲಾಭವನ್ನು ಪಡೆಯಿರಿ. ಮೀನರಾಶಿ, ಇಂದು ನೀವು ನಿಮ್ಮ ಬಾಯಿಯ ಮೇಲೆ ಹಿಡಿತವನ್ನು ತಂದುಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಹತ್ತಿರದವರಿಗೆ ನೋವನ್ನು ಉಂಟು ಮಾಡುವಿರಿ. ಬೇಡದಿರುವ ಮಾತನಾಡಬೇಡಿ. ಆದಷ್ಟು ನಿಮ್ಮ ಸಂಬಂಧಗಳನ್ನು ಇನ್ನೂ ಗಟ್ಟಿ ಮಾಡಿಕೊಳ್ಳಲು ಪ್ರಯತ್ನಿಸಿ. ಹಾಗೆಯೇ ಗಮನದಲ್ಲಿ ಇಟ್ಟುಕೊಳ್ಳಿ ಏನೆಂದರೆ ನಿಮ್ಮ ಕಟು ಶಬ್ದಗಳಿಂದ ಬೇರೆಯವರ ಮೂಡ್ ಹಾಳು ಮಾಡಬೇಡಿ. ನಿಮ್ಮ ಪ್ರೇಮವನ್ನು ತಾಜಾ ಆಗಿ ಇಟ್ಟುಕೊಳ್ಳಿ. ನಿಮ್ಮ ಸಂಗಾತಿಯ ಜೊತೆ ರಾತ್ರಿಯ ಅಡಿಗೆ ಮಾಡಲು ಸಹಾಯ ಮಾಡಿ. ಎಲ್ಲಾ ಜೀವನದಲ್ಲಿಯೂ ರೋಮಾಂಚನ ಬೇಕು. ಆದ್ದರಿಂದ ನಿಮ್ಮ ಜೀವನವನ್ನು ನಿಜವಾದ ಪ್ರೇಮದಿಂದ ತುಂಬಿರಿ. ನೀವೇನಾದರೂ ವಿದೇಶದಲ್ಲಿ ಕೆಲಸ ಮಾಡಲು ಪರ್ಮಿಷನ್ಗೋಸ್ಕರ ಕಾಯುತ್ತಿದ್ದರೆ ನಿಮಗೆ ಈ ದಿನ ಶುಭ ಸಮಾಚಾರ ಬರಲಿದೆ. ನೀವು ಈ ಶುಭ ಸಮಾಚಾರಕ್ಕಾಗಿ ತುಂಬಾ ದಿನದಿಂದ ಕಾಯುತ್ತಿದ್ದೀರಿ. ಇಂದು ನೀವು ಈ ಶುಭ ಸಮಯದ ಸ್ವಾಗತ ಮಾಡಿ. ಈ ಸಂಧಿಯ ಉಪಯೋಗವನ್ನು ಎಷ್ಟಾಗುತ್ತದೋ ಅಷ್ಟು ಉಪಯೋಗ ಮಾಡಿಕೊಳ್ಳಿ ಮತ್ತು ಆನಂದವಾಗಿರಿ. ನೀವು ನಿಮ್ಮ ಕಡಿಮೆ ಉಳಿತಾಯ ಮತ್ತು ಹೆಚ್ಚು ಖರ್ಚಿನ ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಚಿಂತಿತರಾಗಿರಬಹುದು. ಆದ್ದರಿಂದ ನೀವು ಯಾವುದಾದರೂ ಫಿಕ್ಸೆಡ್ ಡಿಪಾಸಿಟ್ ಅಥವಾ ದೀರ್ಘಾವಧಿಯಾದರೂ ಲಾಭ ನಿಶ್ಚಿತವಿರುವಂತಹ ಸ್ಕೀಮ್ ಬಗ್ಗೆ ಯೋಚಿಸಿ. ನೀವು ನಿಮ್ಮ ಬಜೆಟ್ ಅನ್ನು ಸ್ವಲ್ಪ ಸಮತೋಲನೆಯಿಂದ ನೋಡಿಕೊಳ್ಳಿ ಮತ್ತು ಖರ್ಚಿನ ಬಗ್ಗೆ ಮೊದಲಿನಿಂದಲೇ ಲೆಕ್ಕಾಚಾರ ಮಾಡಿಕೊಂಡು ನಡೆಯಿರಿ. ಆಗ ನೋಡಿ ಎಲ್ಲ ಸರಿಯಾಗಿ ನಡೆಯುವುದು. ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯ ಭೋಜನ ಮಾಡಲು ಆರಂಭಿಸಬೇಕು. ಪೌಷ್ಟಿಕ ಆಹಾರವನ್ನು ತಿನ್ನಿ
ಹಾಗೂ ದಿನ ತಾಜಾ ತರಕಾರಿ, ಹಣ್ಣು ಹಾಗೂ ಸಲಾಡ್ ತಿನ್ನಿ. ನಿಮ್ಮ ಡಯಟ್ನಲ್ಲಿ ಭೋಜನವನ್ನು ಸೇರಿಸಿಕೊಳ್ಳಲು ಪ್ರಯತ್ನಿಸಿ. ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುತ್ತದೆ.